వెల్కమ్ టు మై ఛానల్. ఈరోజు నేను బ్రహ్మకుమారి ఈశ్వర్య విశ్వవిద్యాలయాన్ని సందర్శించానండి. ఇక్కడ రోజు క్లాసులు, మెడిటేషన్ అవి చెప్తారు. చెప్పటమే కాదు, ఆ క్లాసులు వినటం వల్ల మనకి చాలా శాంతిగా, సుఖంగా ఉంటుంది. అలాగే మనసు ప్రశాంతంగా ఉంటుంది. ఇది ఇక్కడ లోపలండి. ఇలా ఇక్కడ కూర్చొని అందరూ మెడిటేషన్ చేస్తారు. ఇక్కడ కొన్ని పిక్చర్స్ ఉన్నాయి కదా, ఇవి మనం ఫస్ట్ టైం వచ్చినప్పుడు వీటి గురించి మనకి ఎక్స్ప్లెయిన్ చేస్తారు. దాన్ని వాళ్ళు 7 days కోర్స్ అంటారు. ఒక రకంగా చెప్పాలంటే ఇది ఒక స్పిరిచువల్ ఎడ్యుకేషన్. ఈ ఎడ్యుకేషన్ మనం తీసుకోవటం వల్ల మన లైఫ్లో వచ్చే ఎన్నో ప్రాబ్లమ్స్ని ఈజీగా సాల్వ్ చేసుకుంటాం. ఇప్పుడు ఈ చార్ట్స్ గురించి మన సిస్టర్ మనకి ఎక్స్ప్లెయిన్ చేస్తారు. మేము ఉండేది ఇక్కడ కర్ణాటక కదా, అందుకే ఇవి అంతా కన్నడలో ఉంది. సిస్టర్ కూడా మనకి కన్నడలోనే ఎక్స్ప్లెయిన్ చేస్తారు. ఇప్పుడు మనం విందాము. ఇప్పుడు ఇది ఫస్ట్ చార్ట్. ఇప్పుడు సిస్టర్ మనకు అంతా ఎక్స్ప్లెయిన్ చేస్తారు ఈ చార్ట్ గురించి. ಈ ಚಿತ್ರ ಆಧ್ಯಾತ್ಮಿಕ ಜಗತ್ತಿನ ಮೊದಲನೇ ಪ್ರಶ್ನೆ. ಓಂ ಶಾಂತಿ. ಇದು ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಜ್ಞಾನ. ಮೊದಲನೇದಾಗಿ ನಾನು ಯಾರು ಅನ್ನುವಂಥದ್ದು ಇದು ಆಧ್ಯಾತ್ಮಿಕ ಜಗತ್ತಿನ ಮೊದಲನೇ ಪ್ರಶ್ನೆ. ಪರಮಾತ್ಮ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ನೀವು ಶರೀರ ಅಲ್ಲ, ಈ ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀರಿ. ಯಾವ ರೀತಿ ಒಂದು ಕಂಪ್ಯೂಟರ್ನ ನಡೆಸಬೇಕು ಅಂತಂದರೆ ಅದಕ್ಕೆ ಶಕ್ತಿ ಬೇಕು, ಹಾಗೆ ಆತ್ಮ ನಡಿಲಿಕ್ಕೆ, ಆತ್ಮ ಕೆಲಸ ಕಾರ್ಯ ತನ್ನ ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಕಾರ್ಯ ಮಾಡಲಿಕ್ಕೆ ಆ ಶರೀರಕ್ಕೆ ಒಂದು ಆತ್ಮ ಬೇಕು ಅಂತ. ಹೇಗೆ ಆತ್ಮ ಮತ್ತು ಶರೀರ ಸೇರಿದರೆ ಅವರಿಗೆ ಜೀವಾತ್ಮ ಅಂತ ಹೇಳ್ತಾರೆ. ಈ ಶರೀರ ಅಂದರೆ ಮೂಳೆ, ಮಾಂಸ, ಖಂಡಗಳಿಂದ ಮಾಡಿರುವಂಥ ಶರೀರ. ಇದು ಪ್ಲಸ್ ಆತ್ಮ ಇದ್ದಾಗ ಮಾತ್ರ ಅವನು ಜೀವಾತ್ಮ ಆಗ್ತಾನೆ. ಯಾವ ರೀತಿ ಕಾರನ್ನು ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಬೇಕೋ, ಹಾಗೆ ಶರೀರವನ್ನು ನಡೆಸಲಿಕ್ಕೆ ಆತ್ಮ ಬೇಕು. 2 ಹುಬ್ಬುಗಳ ಮಧ್ಯದಲ್ಲಿ ಆತ್ಮ ಇದ್ದುಕೊಂಡು ಇಡೀ ಶರೀರವನ್ನು ನಡೆಸುತ್ತೆ. ಯಾವ ರೀತಿ ಆತ್ಮ ಅನೇಕ ಪುನಃ ಜನನ ಮರಣ ಚಕ್ರದಲ್ಲಿ ಬರುತ್ತೆ ನೋಡ್ರಿ. ಮೊದಲು ಮಗುವಾಗಿ ಹುಟ್ಟುತ್ತೆ, ಆಮೇಲೆ ಅದು ಹುಡುಗ ಅವಸ್ಥೆನ ಹೊಂದುತ್ತೆ, ಆಮೇಲೆ ಯುವ ಆಗುತ್ತೆ, ಪ್ರೌಢಾವಸ್ಥೆನ ಹೊಂದುತ್ತೆ, ಆಮೇಲೆ ವೃದ್ಧಾವಸ್ಥೆನ ಹೊಂದುತ್ತೆ, ಆಮೇಲೆ ವೃದ್ಧ ಶರೀರವನ್ನು ಬಿಟ್ಟು ಮತ್ತೆ ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡುತ್ತೆ. ಹೀಗೆ ಆತ್ಮಕ್ಕೆ ಸಾವೇ ಇಲ್ಲ. ಪುನಃ ಜನನ ಮರಣ ಚಕ್ರದಲ್ಲಿ ಆತ್ಮ ಬರ್ತಾ ಇರುತ್ತೆ. ಈ ಚಿತ್ರದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂತಂದರೆ, ಮನುಷ್ಯನ ಶರೀರ ನಶ್ವರ, ಆದರೆ ಅದರೊಳಗಡೆ ಇರುವಂಥ ಆತ್ಮ ಇದು ಶಾಶ್ವತ. ನಾವು ಶರೀರ ಅಲ್ಲ, ನಾವು ಆತ್ಮ ಅಂತ ತಿಳಿದಾಗ ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಬಹುದು. ಓಂ ಶಾಂತಿ. ಮುಂದಿನ ಚಿತ್ರಕ್ಕೆ ಹೋಗೋಣ. ಆತ್ಮ ತನ್ನ ದೇಹವನ್ನು ಬಿಟ್ಟು ಬರುವಾಗ ಆ ದೇಹದಲ್ಲಿ ಏನು ಕರ್ಮ ಮಾಡಿರುತ್ತೋ ಅದಕ್ಕೆ ತಕ್ಕ ಫಲವನ್ನು ಅದು ಪಡ್ಕೊಳುತ್ತೆ ಅಂತ. ಯಾವ ರೀತಿ ನೋಡ್ರಿ, ಅವನು ಧನ ದಾನ ಮಾಡಿ ಮರುಜನ್ಮದಲ್ಲಿ ಶ್ರೀಮಂತನಾಗಿ ಜನ್ಮ ತಗೊಳ್ತಾನೆ. ಈತ ಆರೋಗ್ಯ ದಾನ ಮಾಡಿ ಮರುಜನ್ಮದಲ್ಲಿ ಆರೋಗ್ಯವಂತನಾಗಿ ಜನ್ಮ ಪಡಿತಾನೆ. ಈತ ವಿದ್ಯಾದಾನ ಮಾಡಿ ಮುಂದಿನ ಜನ್ಮದಲ್ಲಿ ಬುದ್ಧಿವಂತನಾಗಿ ಜನ್ಮವನ್ನು ತೆಗೆದುಕೊಳ್ತಾನೆ. ಹೀಗೆ ಒಬ್ಬಾತ ಇಲ್ಲಿ ಹಿಂಸೆನ ಮಾಡ್ತಾನೆ, ಅವನು ವಿಕಲಚೇತನನಾಗಿ ಜನ್ಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಸೇವೆ ಮಾಡಿಸಿಕೊಂಡ್ರೆ ಸೇವೆಯನ್ನು ಮಾಡಬೇಕಾಗತ್ತೆ. ಯಾವ ರೀತಿ ಕಳ್ತನ ಮಾಡೋರು ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ. ಹೀಗೆ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಪಾಪ ಪುಣ್ಯಗಳ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಶ್ರೇಷ್ಠ ಕರ್ಮವನ್ನು ಮಾಡಿದರೆ ಶ್ರೇಷ್ಠ ಜನ್ಮವನ್ನು ತೆಗೆದುಕೊಳ್ಬೋದು ಅನ್ನುವಂಥ ವಿಶೇಷ ಕರ್ಮ, ಅಕರ್ಮ, ವಿಕರ್ಮದ ಗುಹ್ಯ ಗತಿಯನ್ನು ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಹಾಗೆ ಮುಂದಿನ ಚಿತ್ರಕ್ಕೆ ಬರೋಣ. ನಮಗೆ ಗೊತ್ತಾಯಿತು ನಾವೆಲ್ಲ ಆತ್ಮ ಅಂತ. ನಾವೆಲ್ಲ ಆತ್ಮಗಳಿಗೆ ಒಬ್ಬ ತಂದೆ ಇದ್ದಾರೆ, ಅವರನ್ನು ನಾವು ಪರಮಾತ್ಮ ಅಂತ ಕರಿತೇವೆ.
ಪರಮಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದಾರೆ. ಹಾಗೆ ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದ್ರು, ದೇವನೊಬ್ಬ ನಾಮ ಹಲವು ಅಂತ. ಪರಮಾತ್ಮ ನಿರಾಕಾರನಾಗಿರುವಂತ ಪರಮಾತ್ಮ ಇಡೀ ಪ್ರಪಂಚದಲ್ಲಿ ಎಲ್ಲ ಆತ್ಮಗಳಿಗೂ ಒಬ್ಬರೇ ಒಬ್ಬ ತಂದೆ ಆಗಿದ್ದಾರೆ. ಬಸವಣ್ಣವರು ಹಾಗಾಗಿ ಹೇಳ್ತಾರೆ, ದೇವನೊಬ್ಬ ನಾಮ ಹಲವು ಅಂತ. ವಿವೇಕಾನಂದ ಸ್ವಾಮೀಜಿ ಕೂಡ ಹೇಳ್ತಾರೆ, ದೇವರ ಒಬ್ಬನೇ, ಅವನ ಮಕ್ಕಳು ನಾವೆಲ್ಲರೂ ಅಂತ. ಹಾಗೆ ಶಂಕರಾಚಾರ್ಯರು ಸಹ ಹೇಳ್ತಾರೆ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಅಂದರೆ ಸತ್ಯವೊಂದೇ, ಅವರಿಗೆ ಮಹಿಮೆ ಅನೇಕ ಅಂತ. ಹಾಗೆ ಯೇಸುಕ್ರಿಸ್ತ ಹೇಳ್ತಾನೆ, ಗಾಡ್ ಈಸ್ ಒನ್, ಗಾಡ್ ಜಿಹೋವಾ ಅಂತ ಕರೀತಾರೆ. ಪರಮಾತ್ಮ ಅವರು ಪ್ರಕಾಶ ಸ್ವರೂಪದಲ್ಲಿದ್ದಾರೆ, ಒಬ್ಬರೇ ಇದ್ದಾರೆ. ಹಾಗೆ ಮುಸಲ್ಮಾನರು ಕೂಡ ಪರಮಾತ್ಮನಿಗೆ ಅಲ್ಲಾಹ್ ಅಂತ ಕರೆದು ಪರಮಾತ್ಮ ಜ್ಯೋತಿ ಸ್ವರೂಪದಲ್ಲಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಸಾಯಿಬಾಬಾರವರು ಕೂಡ ಸಬ್ಕಾ ಮಾಲಿಕ್ ಏಕ್ ಹೇ ಅಂತೇಳಿ ಪರಮಾತ್ಮನಿಗೆ ಕರೀತಾರೆ. ಹೀಗೆ ಸರ್ವ ಧರ್ಮದವರು ಕೂಡ ಸರ್ವ ಆತ್ಮಗಳಿಗೂ ಕೂಡ ಪರಮಾತ್ಮ ಒಬ್ಬರೇ, ಹಾಗೂ ಅವರು ನಿರಾಕಾರ ಜ್ಯೋತಿರ್ಬಿಂದು ರೂಪದಲ್ಲಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ನಮ್ಮೆಲ್ಲರಲ್ಲೂ ಒಂದೇ ಧರ್ಮ, ಒಂದೇ ಜಾತಿ, ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆ ಜಾಗೃತಿ ಆಗುತ್ತದೆ. ಈ ಚಿತ್ರದಲ್ಲಿ ನಾವು ಪರಮಾತ್ಮನ ಕರ್ತವ್ಯವನ್ನ ನೋಡ್ಬೋದು. ಪರಮಾತ್ಮನಿಗೆ ಹೇಳ್ತಾರೆ ಅವರು ಸೃಷ್ಟಿಕರ್ತ. ಆಮೇಲೆ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡಿದ ಮೇಲೆ ವಿಷ್ಣುವಿನ ಮೂಲಕ ಪಾಲನೆಯನ್ನ ಮಾಡ್ತಾರೆ. ಹಾಗೆ ಆ ಸೃಷ್ಟಿ ಹಳೆಯದಾದಾಗ ಶಂಕರನ ಮೂಲಕ ವಿನಾಶದ ಕಾರ್ಯವನ್ನು ಕೂಡ ಮಾಡ್ತಾರೆ. ನಿರಾಕಾರನಾಗಿರುವಂಥ ಪರಮಾತ್ಮ ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶವನ್ನ ಮಾಡ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಇಂಗ್ಲಿಷ್ನಲ್ಲಿ GOD, ಗಾಡ್ ಅಂದರೆ ಜನರೇಟರ್, ಆಪರೇಟರ್, ಡಿಸ್ಟ್ರಕ್ಟರ್ ಅಂತ ಕರೀಲಾಗುತ್ತೆ. ಪರಮಾತ್ಮ ಹೇಳ್ತಾರೆ ಈ ಸೃಷ್ಟಿಯಲ್ಲಿ 3 ಲೋಕಗಳಿದ್ದಾವೆ ಅಂತ. ಒಂದು ಸಾಕಾರ ಜಗತ್ತು. ಈ ಸಾಕಾರ ಜಗತ್ತು ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರಗಳಿರುವಂಥ ಪ್ರಪಂಚ. ಇಲ್ಲಿ ಹುಟ್ಟು, ಸಾವು, ಬೆಳಕು, ರಾತ್ರಿ, ದಿನ ರಾತ್ರಿಗಳೆಲ್ಲ ಆಗ್ತಾ ಇರುತ್ತೆ. ಈ ಸೂರ್ಯ, ಚಂದ್ರ, ನಕ್ಷತ್ರಗಳಿಗೂ ಆಚೆ ಇರುವಂಥ ಲೋಕಕ್ಕೆ ಸೂಕ್ಷ್ಮ ಲೋಕ ಅಂತ ಕರೀತಾರೆ. ಈ ಸೂಕ್ಷ್ಮ ಲೋಕ ಏನು ಅಂದರೆ ಇಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳ ಬೆಳಕಿಲ್ಲ, ಪಂಚತತ್ವಗಳ ಪ್ರಭಾವ ಇಲ್ಲ. ಹಾಗೆ ಆ ಸೂಕ್ಷ್ಮ ಲೋಕಕ್ಕಿಂತ ಮೇಲೆ ಮತ್ತೊಂದು ಲೋಕ ಇದೆ, ಇದಕ್ಕೆ ನಿರಾಕಾರಿ ಜಗತ್ತು ಅಂತೇಳಿ ಕರೀತಾರೆ. ಆ ನಿರಾಕಾರಿ ಜಗತ್ತು ಏನಿದೆಯೋ ಅದು ನಾವೆಲ್ಲ ಆತ್ಮಗಳ ಮೂಲ ನಿವಾಸ ಸ್ಥಾನ, ಹಾಗೂ ಪರಮಾತ್ಮನ ನಿವಾಸ ಸ್ಥಾನ ಕೂಡ ಈ ನಿರಾಕಾರಿ ಜಗತ್ತು ಅಥವಾ ಮೂಲ ಲೋಕ ಅಂತ ಹೇಳಿ ಕರೀತಾರೆ. ಹೀಗೆ ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಮೂಲ ಲೋಕ ಅನ್ನುವಂಥ 3 ಲೋಕ ಇದೆ. ನಾವೆಲ್ಲ ಆತ್ಮಗಳ ಮೂಲ ಮನೆ ಇದು. ಅಲ್ಲಿಂದ ನಾವು ಈ ಸೃಷ್ಟಿಗೆ ಪಾತ್ರವನ್ನ ಅಭಿನಯ ಮಾಡಲಿಕ್ಕೆ ಬಂದಿದ್ದೇವೆ. ಮಾನವನ 84 ಜನ್ಮಗಳ ಅದ್ಭುತ ಚರಿತ್ರೆಯನ್ನ ತೋರಿಸಲಾಗಿದೆ. ಈ ಸೃಷ್ಟಿಯಲ್ಲಿ ಫಸ್ಟ್ ಸತ್ಯುಗ ಇರುತ್ತೆ, ಆಮೇಲೆ ತ್ರೇತಾಯುಗ, ಆನಂತರ ದ್ವಾಪರಯುಗ, ಆನಂತರ ಕೊನೆಯದಾಗಿ 4ನೇ ಯುಗನೇ ಕಲಿಯುಗ. ಸತ್ಯುಗ ಹಾಗೂ ತ್ರೇತಾಯುಗ ಇದು ದೇವತೆಗಳಿರುವಂಥ ಜಗತ್ತು, ಇದಕ್ಕೆ ಸ್ವರ್ಗ ಅಂತ ಕರೆದರೆ, ದ್ವಾಪರಯುಗದಿಂದ ನಿಧಾನವಾಗಿ ಈ ಸೃಷ್ಟಿಯಲ್ಲಿ ನರಕ ಆರಂಭ ಆಗುತ್ತೆ. ಕಲಿಯುಗದಲ್ಲಿ ರವರವ ನರಕ ಅನ್ನುವ ಹಾಗೆ ತಮೋ ಪ್ರಧಾನ ಜಗತ್ತು ಒಂದು ಕಲಿಯುಗದಲ್ಲಿ ಬರುತ್ತೆ. ಕಲಿಯುಗದ ವಿನಾಶವಾದ ಮೇಲೆ ಪುನಃ ಸತ್ಯುಗ ಆರಂಭ ಆಗುತ್ತೆ. ಅದಕ್ಕೆ ಈ ಕಲಿಯುಗದ ಕೊನೆ ಸಮಯದಲ್ಲಿ ಪರಮಾತ್ಮ ಪ್ರಜಾಪಿತ ಬ್ರಹ್ಮ ಅವರ ಶರೀರದ ಆಧಾರದ ಮೂಲಕ ಈಶ್ವರೀಯ ಜ್ಞಾನವನ್ನ ಕೊಟ್ಟು ಈ ಕಲಿಯುಗದ ಜಗತ್ತನ್ನ ಮತ್ತೆ ಪುನಃ ಸತ್ಯುಗವನ್ನಾಗಿ ಮಾಡ್ತಾರೆ. ಹೀಗೆ ಮನುಷ್ಯ ಸತ್ಯ, ತ್ರೇತಾ, ದ್ವಾಪರ, ಕಲಿಯುಗದಲ್ಲಿ ಹೆಚ್ಚಂದ್ರೆ 74 ಜನ್ಮಗಳನ್ನ ತೆಗೆದುಕೊಳ್ತಾನೆ. ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರಯುಗದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ. ಹಾಗೂ ಈ ಒಂದು ಪರಮಾತ್ಮನ ಈ ಒಂದು ವಿಶೇಷ ಕಾರ್ಯದಲ್ಲಿ 1 ಜನ್ಮ ಅನ್ನುವಂತಹ ಒಂದು ವಿಶೇಷವಾಗಿ ಇದನ್ನ ಎಣಿಸಲಾಗ್ತದೆ. ಹೀಗೆ ಮಾನವ ಈ ಸೃಷ್ಟಿಯಲ್ಲಿ 84 ಜನ್ಮಗಳ ಅದ್ಭುತ ಒಂದು ಚರಿತ್ರೆಯನ್ನು ಹೊಂದಿದ್ದಾನೆ ಅನ್ನೋದನ್ನ ಈ ಚಿತ್ರದ ಮೂಲಕ ನಾವು ತಿಳ್ಕೊಳ್ಬಹುದು. ಚಿತ್ರಕ್ಕೆ ಮಾನವ ವಂಶ ವೃಕ್ಷ ಅಂತೇಳಿ ಹೇಳಲಾಗತ್ತೆ.
ನೋಡಿ, ಈ ಮಾನವನ ವಂಶವನ್ನ ಒಂದು ವೃಕ್ಷದ ರೂಪದಲ್ಲಿ ಇಲ್ಲಿ ತೋರಿಸಿದ್ದಾರೆ. ಒಂದು ವೃಕ್ಷಕ್ಕೆ ಬೀಜ ಮುಖ್ಯ ಹೇಗೋ ಹಾಗೆ ಮಾನವ ವಂಶ ವೃಕ್ಷಕ್ಕೆ ಪರಮಾತ್ಮ ಬೀಜ ರೂಪ ಆಗಿದ್ದಾರೆ. ಈ ವರ್ತಮಾನ ಸಮಯದಲ್ಲಿ, ಕಲಿಯುಗದ ಕೊನೆಯ ಸಮಯದಲ್ಲಿ, ಈಗ ಒಂದು 100 ವರ್ಷದವರೆಗೆ ಸಂಗಮ ಯುಗ ಅಂತ ಇರುತ್ತೆ, ಇದಕ್ಕೆ ಬೇರೆಗೆ ಹೋಲಿಸಿದ್ದಾರೆ. ಸತ್ಯ ಮತ್ತು ತ್ರೇತಾಯುಗವನ್ನ ಕಾಂಡಕ್ಕೆ ತೋರಿಸಿದ್ದಾರೆ. ದ್ವಾಪರ ಕಲಿಯುಗವನ್ನ ಕಾಂಡದಲ್ಲಿ ಹಾಗೆ ಕಂಟಿನ್ಯೂ ಆಗಿದೆ. ದೇವಿ ದೇವತೆಗಳೇ ದ್ವಾಪರಯುಗದಲ್ಲಿ ಹಿಂದೂಗಳಾಗ್ತಾರೆ. ಆ ನಂತರ ಕಲಿಯುಗದ ಕೊನೆಯವರೆಗೂ ಕೂಡ ಆ ಹಿಂದೂ ಧರ್ಮ ಮುಂದುವರಿತದೆ. ಇದರ ಮಧ್ಯದಲ್ಲಿ ದ್ವಾಪರಯುಗದಲ್ಲಿ ಇಬ್ರಾಹಿಂ ಬಂದು ಇಸ್ಲಾಂ ಧರ್ಮವನ್ನ, ಬುದ್ಧ ಬಂದು ಬೌದ್ಧ ಧರ್ಮವನ್ನ, ಏಸು ಕ್ರಿಸ್ತ ಬಂದು ಕ್ರಿಶ್ಚಿಯನ್ ಧರ್ಮವನ್ನ, ಶಂಕರಾಚಾರ್ಯ ಬಂದು ಸನ್ಯಾಸ ಧರ್ಮವನ್ನ ವಿಶೇಷವಾಗಿ ಸ್ಥಾಪನೆ ಮಾಡಿದರೆ, ಕಲಿಯುಗದಲ್ಲಿ ಮತ್ತಷ್ಟು ಅನೇಕ ಮಠ ಮಂಡಳಿಗಳು ಹಾಗೂ ವಿಶೇಷವಾಗಿ ಸಿಖ್ ಧರ್ಮ, ಅನೇಕ ಪಂಥಗಳು, ಸಭೆಗಳು, ಸೊಸೈಟಿಗಳು, ಆಶ್ರಮಗಳು, ಮಠಗಳು, ಹೀಗೆ ಅನೇಕ ಈ ವೃಕ್ಷ ಈಗಿಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತಂದರೆ, ಒಂದು ವೃಕ್ಷಕ್ಕೆ ಹೇಗೆ ಇಷ್ಟೇ ಆಯಸ್ಸಂತಿರುತ್ತೆ, ಈ ವೃಕ್ಷಕ್ಕೆ 5000 ವರ್ಷ ಆಯಸ್ಸು. ಇದು ಈಗ ಬೀಳುವಂಥ ಸಮಯ ಬಂದಿದೆ. ರಷ್ಯಾ ಮತ್ತು ಅಮೇರಿಕನ್ನರು ಕಾಂಪಿಟೇಷನ್ನಿಂದ ಈ ಸೃಷ್ಟಿಯನ್ನು ತಮ್ಮದಾಗಿಸ್ಕೊಳ್ಬೇಕು ಅಂದರೆ ಯಾವ ರೀತಿ ಹೇಳ್ತಾರೆ, ಮಾನವೊಂದು ಬಗೆದರೆ ದೈವವೊಂದು ಬಗೆದೀತು ಅನ್ನೋ ಹಾಗೆ ಈ ಸೃಷ್ಟಿ ಎನ್ನುವಂಥ ಬೆಣ್ಣೆ ಪುನಃ ಶ್ರೀಕೃಷ್ಣನ ಕೈಗೆ ಬರುತ್ತೆ. ಶ್ರೀಕೃಷ್ಣ ಪುನಃ ಸ್ವರ್ಗದಲ್ಲಿ ಭಾರತದಲ್ಲಿ ಬಂದು ಮತ್ತೆ ಸತ್ಯುಗದ ಒಂದು ಮಹಾರಾಜ್ ಕುಮಾರನಾಗ್ತಾನೆ. ಹೀಗೆ ಈ ಕಲಿಯುಗದ ಪ್ರಪಂಚ ಪ್ರಕೃತಿ ವಿಕೋಪ, ಸಿವಿಲ್ ವಾರ್ ಹಾಗೂ ಬಾಂಬ್ಸ್ಗಳ ದಾಳಿಯಿಂದ ನಾಶವಾಗಿ ಸತ್ಯುಗದ ಒಂದು ವಿಶೇಷ ಹೊಸ ಜಗತ್ತು ಈ ಸೃಷ್ಟಿಯಲ್ಲಿ ಪುನಃ ಬರಲಿದೆ ಎನ್ನುವಂಥ ವಿಶೇಷ ಸಂದೇಶವನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಈ ಸಂಗಮ ಯುಗದಲ್ಲಿ ಕೊಡ್ತಾ ಇದ್ದಾರೆ. ಸಂಗಮ ಯುಗದಲ್ಲಿ ನಮಗೆ ರಾಜಯೋಗ ಶಿಕ್ಷಣವನ್ನು ಕೊಡ್ತಾರೆ. ರಾಜಯೋಗ ಶಿಕ್ಷಣ ಅಂದ್ರೆ ಇದು ಒಂದು ವಿಶೇಷವಾದ ಮೆಡಿಟೇಷನ್. ಈ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಅಷ್ಟ ಶಕ್ತಿಗಳನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬಹುದು. ಅದರಲ್ಲಿ ಒಂದನೆಯದಾಗಿ ಮಾಡಿಕೊಳ್ಳುವಂಥ ಶಕ್ತಿ, ಹಾಗೆ ಎರಡನೇದಾಗಿ ಸಮಾವೇಶ ಮಾಡಿಕೊಳ್ಳುವಂಥ ಶಕ್ತಿ, ಆ ನಂತರ ಪರೀಕ್ಷಿಸುವಂಥ ಶಕ್ತಿ, ನಂತರ ನಿರ್ಣಯ ಶಕ್ತಿ, ಎದುರಿಸುವಂಥ ಶಕ್ತಿ, ಸಹಯೋಗ ಕೊಡುವಂಥ ಶಕ್ತಿ, ಹಿಂತೆಗೆದುಕೊಳ್ಳುವಂಥ ಶಕ್ತಿ. ಇಂಥ ಹಲವಾರು ಶಕ್ತಿಗಳನ್ನು ನಾವು ರಾಜಯೋಗ ಮೆಡಿಟೇಷನ್ನಿಂದ ಪ್ರಾಪ್ತಿ ಮಾಡಿಕೊಳ್ಬೋದು. ಹಾಗಾಗಿ ತಾವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದರೆ ಇಂಥ ಒಂದು ವಿಶೇಷ ರಾಜಯೋಗವನ್ನು ಕಲಿತು ತಮ್ಮ ಜೀವನವನ್ನು ಅಷ್ಟಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಷ್ಟಸಿದ್ಧಿಗಳನ್ನು ಮಾಡಿಕೊಳ್ಬಹುದು ಅಂತ ಚಿತ್ರ ಆಗಿದೆ. ಇದಕ್ಕೆ ಕಲ್ಪದ ಸೃಷ್ಟಿ ಚಕ್ರ ಅಂತೇಳಿ ಕರೀತಾರೆ. ಒಂದು ಕಲ್ಪ ಅಂದರೆ ಸೃಷ್ಟಿ ಒಂದು ಸುತ್ತನ್ನು ಸುತ್ತುವುದಕ್ಕೆ ಒಂದು ಕಲ್ಪ ಅಂತ ಹೇಳ್ತಾರೆ. ಅದು 5000 ವರ್ಷ ಆಗಿರುತ್ತೆ. ಈ ಸೃಷ್ಟಿ ನಾಟಕ ಚಕ್ರ ಅಂತಾನೂ ಇದಕ್ಕೆ ಕರೀತಾರೆ. 5000 ವರ್ಷದ ಈ ನಾಟಕ ಚಕ್ರದಲ್ಲಿ ಒಂದನೇದಾಗಿ ಸತ್ಯುಗ, ಎರಡನೇದಾಗಿ ತ್ರೇತಾಯುಗ, ಮೂರನೇದಾಗಿ ದ್ವಾಪರಯುಗ, ನಾಲ್ಕನೇದಾಗಿ ಕಲಿಯುಗ. ಈ ರೀತಿ ಕಲಿಯುಗ ಮುಗಿದು ಮತ್ತೆ ಸತ್ಯುಗ ಬರುವಂಥ ಮಧ್ಯದ ಸಂಗಮ ಯುಗ ಏನಿದೆ, ಇಲ್ಲಿ ಪರಮಾತ್ಮ ಬರ್ತಾರೆ. ಬಂದು ಮನುಷ್ಯಾತ್ಮಗಳನ್ನೆಲ್ಲ ಪರಿವರ್ತನೆ ಮಾಡಿ ಸತ್ಯುಗದ ದೇವತೆಗಳನ್ನಾಗಿ ತಯಾರು ಮಾಡ್ತಾರೆ. ಇಂಥ ಒಂದು 5000 ವರ್ಷದ ಚಕ್ರ ಪ್ರತಿ ಕಲ್ಪಕ್ಕೊಮ್ಮೆ ಅಂದರೆ 5000 ವರ್ಷಕ್ಕೊಮ್ಮೆ ತಿರುಗ್ತಾ ಇರುತ್ತೆ. 1250 ವರ್ಷ ಪ್ರತಿ ಯುಗಕ್ಕೂ. ಹಾಗಾಗಿ ಈ ಚಿತ್ರ ಹೇಳುತ್ತೆ, ನಾವು ಇದನ್ನು ಮೊದಲನೇ ಬಾರಿ ಬಂದಿಲ್ಲ. ಕಲ್ಪನ ಅಂದರೆ ಪ್ರತಿ 5000 ವರ್ಷಕ್ಕೊಮ್ಮೆ ಇದ್ದಕ್ಕಿದ್ದ ಹಾಗೆ ಈ ನಾಟಕ ಚಕ್ರ ತಿರುಗ್ತಾ ಇದೆ. ಈ ನಾಟಕದ ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ನಾವು ನಮ್ಮ ಜೀವನದಲ್ಲಿ ಬಹಳ ಧೈರ್ಯದಿಂದ ಹಾಗೂ ಬಹಳ ಬುದ್ಧಿವಂತಿಕೆಯಿಂದ ಜ್ಞಾನಯುಕ್ತವಾಗಿ ಜೀವನವನ್ನು ಮಾಡುವಂಥ ಒಂದು ವಿಶೇಷವಾಗಿರುವಂಥ ಕಲೆ ನಮಗೆ ಪ್ರಾಪ್ತಿಯಾಗುತ್ತದೆ. ಈ ರಾಜಯೋಗ ಮೆಡಿಟೇಷನ್ ಅನ್ನು ಕಲಿಯುವಂಥ ಚಿತ್ರ ಇದು. ಈ ಚಿತ್ರಕ್ಕೆ ಏನಿದೆ ಅಂತಂದರೆ ನೋಡಿ, ರಾಜಯೋಗಿ ಜೀವನ ಮಾಡಬೇಕಂದ್ರೆ 4 ಆಧಾರ ಸ್ತಂಭಗಳು ಬೇಕು. ಒಂದನೇದು ಬ್ರಹ್ಮಚರ್ಯ, ಎರಡನೇದು ದೈವಿ ಗುಣಧಾರಣೆ, ಮೂರನೇದು ಸಾತ್ವಿಕ ಆಹಾರ, ನಾಲ್ಕನೇದು ಪ್ರತಿದಿನದ ಸತ್ಸಂಗ. ಈ ರೀತಿ ಸತ್ಸಂಗ, ದಿವ್ಯ ಗುಣಗಳ ಧಾರಣೆ ಹಾಗೂ ಪವಿತ್ರತೆ ಹಾಗೂ ಸಾತ್ವಿಕ ಆಹಾರ, ಇವೆಲ್ಲವುಗಳ ಮೂಲಕ ನಾವು ಯೋಗಿ ಜೀವನವನ್ನು ನಡೆಸುವಂಥ ಒಂದು ವಿಶೇಷ ಜ್ಞಾನವನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ.
అదండి, సిస్టర్ ఎక్స్ప్లెయిన్ చేసింది మీరు బాగా విన్నారనుకుంటా. మీకు అంతా అర్థమైందని నేను అనుకుంటున్నాను. ఈ నాలెడ్జ్ వింటే మీకు లైఫ్లో మీకు చాలా యూస్ఫుల్ అవుతుందండి. ఒక స్పిరిచువల్ ఎడ్యుకేషన్ ఇది. మన లైఫ్లో వచ్చే ఎన్నో ప్రాబ్లమ్స్ని మనం సాల్వ్ చేసుకునే శక్తి మనకు వస్తుంది. అలాగే మనం అన్నిటికంటే ఇంపార్టెంట్ పీస్ఫుల్గా ఉంటాం కదా, అది మెయిన్ మనకు వస్తుంది ఇక్కడికి రావటం వల్ల. నచ్చితే మీరు కూడా చూసి ఎంజాయ్ చేయండి. అలాగే ప్రతి ఊర్లో ఈ బ్రహ్మకుమారిస్ ఈశ్వర్య విశ్వవిద్యాలయం ఉంటుంది. కుదిరితే వెళ్ళి సందర్శించి ఈ 7 days కోర్సు మీ ఊర్లో కూడా ఒకసారి వినిరండి. థ్యాంక్స్ ఫర్ వాచింగ్.